ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಮಂಗಳವಾರ ಮತ್ತು ಬುಧವಾರದ ಬ್ಲಾಗು. ಇನ್ನು ಏನಪ್ಪ ಬಟ್ಟೆ ಅಂಗಡಿ ತೋರಿಸ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲ ಅಂತ ಅನ್ಕೋಬೋದು. ನನ್ನ ಮಗನಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬುಧವಾರ ನಮ್ಮ ಆಂಟಿ ಮನೆ ಗೃಹ ಪ್ರವೇಶ. ನನ್ನ ಮಗನಿಗೆ ಚೆನ್ನಾಗಿರೋದು ಬಟ್ಟೆ ತೊಗೊಳ್ಳೋಣ ಬಂದು ಯಾಕಪ್ಪ ಅಂತಂದರೆ ಅವನ ಹತ್ರ ಇದೆ, ಆದರೆ ಸ್ವಲ್ಪ ದೊಡ್ಡ ಸೈಜು ಆಲ್ಟ್ರೇಷನ್ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಕೊಂಡ್ವಿ. ಆಲ್ಟ್ರೇಷನ್ ಮಾಡಿಸಿದ್ರೆ ಸ್ವಲ್ಪ ಅಸಹ್ಯ ಕಾಣುತ್ತೆ ಅದು. ಹಾಗಾಗಿ ಬೇಡ ಹೊಸದು ತೊಗೊಂಡ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಅಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ದೆ ಬೇರೆ, ಅಲ್ಲಿ ಆಗಿದ್ದೆ ಬೇರೆ. ಇನ್ನು ಒಬ್ಬರಿಗೆ ತೊಗೊಳಕ್ಕೆ ಹೋಗಿ ಇಬ್ಬರಿಗೂ ತೊಗೊಂಡು ಬಟ್ಟೆನ ಬಂದಿದ್ದಾಯಿತು. ಅದಕ್ಕೆ ನಮ್ಮ ಮನೆಯವ್ರು ಅಂತ ಇದ್ದರು, ನೀನು ಬಂದರೆ ನನಗೆ ಖರ್ಚು ಮಾಡಿಸ್ತೀವಿ ತುಂಬ ಅಂತ ಹೇಳಿ. ನಾವು ಹಂಗೆ ಅಲ್ವಾ, ಯಾರಿಗಾರು ಒಬ್ರಿಗೆ ಬಟ್ಟೆ ತೊಗೊಳಕ್ಕೆ ಹೋಗಿ ಒಂದು 2-3 ಜನಕ್ಕಾದ್ರೂ ತೊಗೊಳ್ತೀವಿ. ಹಾಗಾಯಿತು ಕೆಲಸ. ನನಗೆ ಯಾಕೋ ಅದು ಸೆಲೆಕ್ಟ್ ಎಲ್ಲ ಆದಮೇಲೆ ನೀವು ಟ್ರಯಲ್ ನೋಡ್ಬೋದು ಅಂತ ಹೇಳಿದ್ರು. ನನಗೆ ಯಾಕೋ ಇವು ಸ್ವಲ್ಪ ಚಿಕ್ಕ ಸೈಜ್ ಅನ್ನಿಸ್ತು. ಹಾಗಾಗಿ ದೊಡ್ಡದೇ ತೊಗೊಂಬಿಡೋಣ, ಮತ್ತೆ ವಾಪಸ್ಸು ರಿಟರ್ನ್ ಮಾಡ್ಬೋದು, ರಿಟರ್ನ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವರು. ಹಾಗಾಗಿ ನೋಡೋಣ ಅಂತ ಹೇಳಿ ಹಾಕಿದ್ವಿ. ನಿಜವಾಗ್ಲೂ ಸಖತ್ತಾಗಿ ಕಾಣ್ತಾ ಇತ್ತು ಅವನಿಗೆ. ಹಾಗಾಗಿ ಇದನ್ನೇ ತೊಗೊಂಡ್ವಿ, ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವ್ರಿಗೆ ಒಂದು 4 ಶರ್ಟ್ ತೊಗೊಳ್ಳೋಣ ಅಂಥೇಳಿ, ನೀನು ತಗೋಪ್ಪ ಅಂತ ಹೇಳಿ ಹಠ ಮಾಡ್ತಾಯಿದ್ದ. ಹಾಗಾಗಿ ಅವರು ತೊಗೊತಾಯಿದ್ರು. ಟ್ವಿನ್ನಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ, ಆದರೆ ಟ್ವಿನ್ನಿಂಗ್ ಮಾಡೋಕ್ಕೆ ಆ ಕಲರ್ ಶರ್ಟೇ ಸಿಗಲಿಲ್ಲ. ಹಾಗಾಗಿ ಅವ್ರಿಗೆ ಯಾವ ಕಲರ್ ಇಷ್ಟ ಆಯಿತೋ ಆ ಕಲರ್ ತೊಗೊಂಡು ವಾಪಸ್ ಒಂದು 2,500 ಬಿಲ್ ಮಾಡಿಸಿ ಬಂದ್ವಿ ನಾವು ಮನೆಗೆ. ಇನ್ನು ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತ ಹೇಳಿ ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ನಮ್ಮ ಮನೆಯವ್ರು ಏನಂದ್ರು ಅಂದರೆ, ಅವರು ನಾನು ಆಫೀಸ್ಗೆ ಹೋಗಿ 1-2 ಅವರ್ ಕೆಲಸ ಮಾಡಿಬಿಟ್ಟು ಬರ್ತೀನಿ, ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ನನಗೆ ಕಾಲ್ ಮಾಡಿರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ. ನಿಜವಾಗ್ಲೂ ಫಸ್ಟ್ ಟೈಮ್ ಈ ಥರ ನೀಟಾಗಿ ರೆಡಿಯಾಗಿ ನಾನು ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದಿದ್ದು. ಯಾವಾಗೂ ಅವ್ರು ಬಂದ ಮೇಲೆ ರೆಡಿ ಆಗ್ತಾಯಿದ್ದೆ. ಆ್ಯಕ್ಚುಲಿ ಈ ಬಿಸಿಲಿಗೆ ನಾನು ಸ್ಯಾರಿ ಡ್ರೇಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದ್ರೂ ಈಗ ಎಲ್ಲರೂ ಸ್ಯಾರಿ ಉಟ್ಕೊಂಡ್ಬಂದಿರ್ತಾರೆ, ನಾನು ಮಾತ್ರ ಡ್ರೆಸ್ ಹಾಕ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ಯಾರಿ ಡ್ರೇಪ್ ಮಾಡ್ಕೊಂಡು ಹೋದೆ. ನಿಜವಾಗ್ಲೂ ಚೆನ್ನಾಗಿತ್ತು, ಆದರೆ ಬಿಸಿಲು ಮಾತ್ರ ತಡ್ಕೊಳಕ್ಕಾಗಲ್ಲ. ಅದು ಹೇಗೆ ನಾನು ತಡ್ಕೊಂಡು ಹೋದ್ನೋ ಏನೋ. ನಿಜವಾಗ್ಲೂ ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಆಲ್ರೆಡಿ ಮುಗ್ದಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಯಾರಾದರೂ 1:30ವರೆಗೂ ಇರ್ತಾರಾ, 1:30ಗೆ ಹೋಗಿದ್ದೀವಿ ನಾವು. ಅವತ್ತು ಏನಪ್ಪ ಅಂತಂದರೆ ಫುಲ್ಲು ಅವತ್ತಿನ ದಿನ ಎಲ್ಲ ಫುಲ್ಲು ಗೃಹ ಪ್ರವೇಶಗಳು ಮತ್ತು ಮದುವೆ ಅದು ಇದು ಫಂಕ್ಷನ್ಗಳು ಸಿಕ್ಕಾಪಟ್ಟೆ ಇತ್ತು ಅವತ್ತೇನೆ. ಹಾಗಾಗಿ ನಾವಲ್ಲಿ ಹೋದ್ವಿ. ಹೋಗೋ ಅಷ್ಟೊತ್ತಿಗೆ 1:30-2 ಗಂಟೆ ಆಗೋಗ್ಬಿಟ್ಟಿತ್ತು. ನೋಡಿ, ನಾನು ಆರತಿ ಮಾಡ್ತಾಯಿದ್ದೆ. ಇದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾನು ಸ್ಯಾರಿ ತೆಗೆದ್ಬಿಟ್ಟು ಡ್ರೆಸ್ ಹಾಕ್ಕೊಂಡ್ಬಿಟ್ಟಿದ್ದೆ. ಒಂದು ಡ್ರೆಸ್ ತೊಗೊಂಡೋಗಿದ್ದೆ, ಹಾಗಾಗಿ ಡ್ರೆಸ್ ಹಾಕ್ಕೊಂಡು ಯಾರು ಹೋಗ್ಕಿರು ಹೋಗ್ಬಿಡ್ರಿ, ವಿಡಿಯೋದಾಗ ಬರ್ತೀರಿ. ಇರ್ಲಿ ಹಂಗ ಬೆಳಗ್ರಿ, ಇರ್ಲಿ ಹಂಗ ಬೆಳ ತಡಮ್ಮ, ಹಂಗ ಬೆಳಗ ತಡಮ್ಮ. ಸ್ಮೈಲ್ ಮಾಡ್ರಿ ನೀವು. ಹಂಗೆ ಒಳ್ಳೆ ಮುಂಗು ಸಿಟಿಲಿ ನಿಂತ್ಕೊಂಡಂಗೆ ನಿಮ್ಮನ್ನು ಬೇಡ ಅಂತೆ. ನನ್ನ ಮಕ್ಕಳು ಹೆಂಗಪ್ಪ ಅಂತಂದರೆ, ಅವರು ಫೋನ್ ಮಾಡಿದಾಗ ಮಾತಾಡೋಲ್ಲ. ಈ ಥರ ಏನಾದರೂ ಫಂಕ್ಷನಲ್ಲಿ ಎಲ್ಲಾದರೂ ಎದುರಿಗೆ ಸಿಕ್ಕಿದಾಗ ನಮ್ಮಮ್ಮ ನಮ್ಮಪ್ಪ ಆಗಲಿ ಅವ್ರು ಬಿಟ್ಟು ವಾಪಸ್ ಬರೋದೇ ಇಲ್ಲ, ನಾವು ಎಳ್ಕೊಂಡು ಹೋಗ್ಬೇಕು ಅವ್ರನ್ನ.
ಹೋಮ್ ಟೂರ್ ಎಲ್ಲ ಮಾಡಿಕೊಂಡು ಹಾಗೆ ಊಟಕ್ಕೆ ಕೂತಿದ್ವಿ. ನಮ್ಮ ಚಿಕ್ಕಪ್ಪ ಅವರೆಲ್ಲ ನಮ್ಮಮ್ಮನೂ ಕೂತಿದ್ರು. ಆದರೆ ಅವ್ರ ಫ್ರಂಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಹಾಗಾಗಿ ಹೆಂಗಾಗುತ್ತೋ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ಹೆಂಗಪ್ಪ ಅಂತಂದರೆ ಇಲ್ಲಿಂದ ಹೇಳಿರ್ತೀನಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ. ಹ್ಞೂ ಅಂತ ಹೇಳಿ ಕರ್ಕೊಂಡೋಗಿರ್ತಾರೆ. ಅವ್ರಿಗೆ ಸ್ವಲ್ಪ ನಾಚಿಕೆ ವೀಡಿಯೋ ಮಾಡೋದಕ್ಕೆ. ಆದರೆ ಊಟ ಮಾತ್ರ ಸಖತ್ ಅಂದರೆ ಸಖತ್ತಾಗಿತ್ತು ಊಟ. ಚೆನ್ನಾಗಿತ್ತು. ಆದರೆ ನಮಗೆ ಈ ಬೇಸಿಗೆ ಕಾಲದಲ್ಲಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ನಮ್ಮೂರಿಗೆ ಹೋದ್ವಿ. ಯಾಕಂದರೆ ಜಾತ್ರೆ ಇತ್ತು ಅವತ್ತು. ಜಾತ್ರೆಗೆ ಕರೆದಿದ್ರು ನಮ್ಮ ಚಿಕ್ಕಪ್ಪವರು. ನಮಗೆ ಹೋಗೋಕ್ಕಾಗಲಿಲ್ಲ. ಏಕೆಂದರೆ ತುಂಬ ದೂರ ಆಗುತ್ತಲ್ವ. ಹಾಗಾಗಿ ಮತ್ತು ಇಲ್ಲೇ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಒಂದು 20 ಕಿಲೋಮೀಟ್ರ್ ಹೋಗಬೇಕು. ಹಾಗೆ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅಲ್ಲಿಗೆ ಹೋಗಬೇಕಲ್ಲ. ಇನ್ನು ನಾವು ಬರೋಲ್ಲ ಅಂತ ಹೇಳಿ ನಮ್ಮ ಚಿಕ್ಕಪ್ಪವ್ರು ಕಾಯ್ಕೊಂಡು ನಿಂತಿದ್ದಾರೆ. ನೀವು ಮುಂದೆ ಹೋಗ್ರಿ ಅಂತ ಹೇಳಿ. ಇನ್ನು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾನು ಮೇಕಪ್ ಸಹಿತ ರಿಮೂವ್ ಮಾಡಿರಲಿಲ್ಲ. ಹಾಗೆ ಹೋಗಿದ್ದೀನಿ. ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ಆ ಥರ ಕಾಣಿಸ್ತಾ ಇದೆ ನೋಡಿ ನನಗೆ ಫೇಸ್ ಮಾತ್ರ. ಇಷ್ಟು ಈ ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಟ್ಯಾನ್ ಆಗಿಬಿಟ್ಟಿದ್ವಿ. ಇನ್ನು ಊರ ಹತ್ರ ಬಂದಮೇಲೆ ಫುಲ್ಲು ಗಾಳಿ ಮಳೆ ಅಂದರೆ ಬೈಕೆಲ್ಲ ಹೋಗೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಶೇಕ್ ಆಗ್ತಾಯಿದೆ ಬೈಕೆಲ್ಲ. ಇನ್ನು ಅಲ್ಲಿ ಕಾಮನಬಿಲ್ಲು ಬಿದ್ದಿತ್ತು. ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ನಮ್ಮ ಮನೆಯವರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಎಲ್ಲ ಸಣ್ಣ ಸಣ್ಣ ಮೆಮೊರೀಸು. ಆವಾಗ ಸಿಕ್ಕಾಪಟ್ಟೆ ಕಾಮನಬಿಲ್ಲು ಬೀಳ್ತಿತ್ತು ಅವಾಗ ನಾವು ಚಿಕ್ಕವ್ರು ಇರಬೇಕಾದ್ರೆ. ಆಮೇಲೆ ಆಣೆಕಲ್ಲು ಮಳೆ ಎಲ್ಲ ಬೀಳ್ತಾಯಿತ್ತು. ಇವಾಗ ಎಲ್ಲಿ ಅಪರೂಪ ಆಗ್ಬಿಟ್ಟಿದೆ. ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿ ನಿಲ್ಲಿಸಿ ನಾವು ಮತ್ತೆ ಊರಿಗೆ ಹೋದ್ವಿ. ಫಸ್ಟು ನಮ್ಮ ಆಂಟಿ ಮನೆಗೆ ಹೋದ್ವಿ ನಾವು. ಯಾಕಂತಂದರೆ ನಮ್ಮ ಆಂಟಿಯವರು ಬಂದರೂ ನೀವು ಬರೋದೇ ಇಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇರ್ತಿದ್ರು. ಹಾಗಾಗಿ ಅವ್ರ ಮನೆಗೆ ಹೋದ್ವಿ. ಇನ್ನು ನನ್ನ ಮಕ್ಕಳು ಅಲ್ಲಿ ಬೆಕ್ಕು ಮರಿ ಹಾಕ್ಬಿಟ್ಟಿದೆ. ಮೂರ್ ಐತ್ ನೋಡಲ್ಲ, ಹಿಂದ್ಗಡೆ ಒಂದ್ ಐತಲ್ಲ. ಎರಡದವ್ರಿ ಅಲ್ಲಿ ಮೂಲಾಗ ಐತ್ ನೋಡಮ್ಮ. ಕೆಳಕ್ ಕುಂತ್ರ ಅಂದ್ರ ಕಾಣಿಸ್ತಾವ. ಕಚ್ಚುತ್ತ ನೋಡದ ಕಸ್ತದ ನೋಡಲ್ಲಿ ಎಷ್ಟು ಚೆನ್ನಾಗಿ ಕುಂತದ. ಹಾ ಸಮಾಧಾನ ಮಾಡ್ತೈತಲ್ ಪಾಪಕ್ಕದು. ಇನ್ನೊಂದು ಬಂತು ನೋಡು. ಎಷ್ಟು ದಿವಸದ್ದು ಇದು? 20 ದಿವಸ ಇದ್ವು ಅಷ್ಟೇ. ಬೈಲಿ ಛೋಟಾ ಪಾಪು ಐತಿ ನೋಡ್ಬಾಯ್. ಮೂರು ಅದಾವ. 3 ಪಾಪು ಐತಿ. ಹೌದಾ ಕಾಣಿಸ್ತಾ? ಕಟ್ ಮಾಡೋದ ಅದನ್ನು ಕಟ್ ಮಾಡೋ. ನನ್ನ ಮಗ ಅಲ್ಲಿಂದ ಬರೋಕ್ಕೆ ತಯಾರಿರಲಿಲ್ಲ. ಮಮ್ಮಿ ಬೆಕ್ಕು ತೊಗೊಂಡೋಗೋಣ ಅಂತ ಹೇಳಿ. ಇನ್ನು ನಮ್ಮ ಮನೆಯವ್ರಿಗೆ ಅಂದೆ ನಾನು, ಒಂದು ತೊಗೊಂಡೋಗೋಣ ರೀ, ಚಿಕ್ಕದು ಪಾಪು ಚೆನ್ನಾಗೈತೆ ಸಾಗೋಕ್ಕೆ ಅಂತ. ಇನ್ನು ನನ್ನ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಊಟ ಮಾಡಲ್ಲ, ಏನು ಮಾಡಲ್ಲ. ಅದನ್ನ ಫುಲ್ಲು ಚೆನ್ನಾಗಿ ಹಿಚ್ಕಾಡ್ಬಿಡ್ತಾರೆ ಅದನ್ನು. ಅದು ಕೂದಲೇನಾದರೂ ಹೊಟ್ಟೆ ಒಳಗೆ ಹೋದರೆ ಜಾಂಡೀಸ್ ಬರೋ ಚಾನ್ಸಸ್ ಇರುತ್ತೆ. ಇವ್ರಿಗೆ ಮಕ್ಕಳಿಗೆ ಪದೇ ಪದೇ ಕೈ ತೊಳಿ ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ರೂ ಇವರು ಅದನ್ನು ಮಾಡೋದು ಇಲ್ಲ. ಹಾಗಾಗಿ ಅದನ್ನು ಒಂದು ಸತಿ ಹೊರಗೆ ತೊಗೊಂಡೋಗೋದು, ಒಳಗೆ ತೊಗೊಂಡು ಬರೋದು, ಇದೇ ಕಿತಾಪತಿ ಆಗೋಗ್ಬಿಟ್ಟಿತ್ತು. ಇನ್ನು ಅದನ್ನೇ ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ ನಾವು. ಇನ್ನು ಹೋಗ್ತೀವಿ ಅಂತ ಅಂದಿದ್ದ ತಕ್ಷಣವೇ ಇವರು ನಮ್ಮ ಆಂಟಿಯವರ ಸೊಸೆ, ನಮ್ಮ ವೈನಿ. ಹಾಗಾಗಿ ಅವರು ಸ್ವಲ್ಪ ಬಾಗಿನ ಎಲ್ಲ ಕೊಟ್ಟರು. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಯಾಕಂದರೆ ನಮ್ಮ ಮನೆಯವ್ರು ಹೊರಗಡೆ ಇದ್ದರು. ಕ್ಯಾಪ್ಚರ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಇನ್ನು ಬಳೆ ಎಲ್ಲ ತೊಟ್ಕೊಂಡು ನಾವು ವಾಪಸ್ಸು ನಮ್ಮ ಮನೆಗೆ ಹೋದ್ವಿ, ನಮ್ಮ ತವ್ರ ಮನೆಗೆ. ಅಲ್ಲೇ ಇರೋದು, ಒಂದೇ ಊರಲ್ಲೇ. ಅಲ್ಲಿ ಹೋಗಿ ಅಲ್ಲಿನೂ ಸ್ವಲ್ಪ ಕುತ್ಕೊಂಡು ವಾಪಸ್ ಬಂದಿದ್ದಾಯಿತು. ಜಾತ್ರೆ ಚೆನ್ನಾಗಾಯ್ತು ಅಂತೆ. ಆದರೆ ನಮಗೆ ಬರೋಕ್ಕಾಗಲೇ ಇಲ್ಲ. ಯಾಕಂದರೆ ಇವ್ರಿಗೆ ಒಂದೊಂದು ಸತಿ ಆಫೀಸಲ್ಲಿ ವರ್ಕ್ ಪ್ರೆಷರ್ ಒಂದು ಇರುತ್ತೆ. ಏನೋ ಹೇಳಿ ವಾಪಸ್ ಬಂದಿದ್ದಾರೆ ಇವರು, ಬಿಡೋಕ್ಕಾಗಲ್ಲ ಅಂತ ಹೇಳಿ. ನಾವು ಬಳೆ ಇಡ್ತಾರೆ ನಮ್ಮ ವೈನಿ. ಹಾಗಾಗಿ ಬಳೆ ಇಟ್ಕೊಂಡು ಎಲ್ಲರೂ ಬಂದ್ವಿ.
ಇನ್ನು ಬಳೆ ಎಲ್ಲ ಇಟ್ಕೊಂಡು ನಾವು ವಾಪಸ್ಸು ನಮ್ಮ ಮನೆಗೆ ಬಂದ್ವಿ. ನೋಡಿ ಇನ್ನು ಜಾತ್ರೆದು ಡೆಕೋರೇಷನ್ ಸಹ ಮುಗ್ದೇ ಇರಲಿಲ್ಲ, ಎಲ್ಲ ತೆಗ್ದಿರಲಿಲ್ಲ, ಹಾಗೆ ಇತ್ತು ಲೈಟ್ನಿಂಗ್ ಎಲ್ಲ. ಅವತ್ತು ನಿಜವಾಗ್ಲೂ ನಾವು ಮನೆ ಬಿಟ್ಟಿದ್ದೆ 7 ಗಂಟೆ ಆಗಿತ್ತು, ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ. ನಿಜವಾಗ್ಲೂ ಸಾಕಾಗೋಗಿತ್ತು, ಯಾಕಾದರೂ ಹೋಗಿದ್ವು ಅನ್ನೋ ರೇಂಜಿಗೆ ಆಗ್ಬಿಟ್ಟಿತ್ತು ನಮಗೆ. ಫುಲ್ಲು ಒಂದು 2-3 ದಿವಸ ಟಯರ್ಡ್ ಆದಂಗಾಗಿತ್ತು. ಆದ್ರೂ ನನಗೆ ವಿಡಿಯೋ ಎಡಿಟ್ ಮಾಡಿ ಕೊಟ್ಟಿದ್ರು ನಮ್ಮ ಮನೆಯವರು, ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ನನಗೊಂದು ಸ್ವಲ್ಪ ಇದಾಗಿತ್ತು. ಇದು ಸಹ ವಾಯ್ಸು ಹೇಗೆ ಬರುತ್ತೋ ಏನೋ, ಯಾಕಂದರೆ ಸ್ವಲ್ಪ ನೆಗಡಿ ಕೆಮ್ಮು ಆಗಿದೆ ನನಗೆ, ನೀರು ಚೇಂಜ್ ಆಗಿ. ಹಾಗಾಗಿ ವಾಯ್ಸು ಸ್ವಲ್ಪ ಆಡಾಗಿ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕಂತಂದರೆ ಅಲ್ಲಿ ಜ್ಯೂಸ್ ಅಂತೆ ಅದಂತೆ ಇದಂತೆ ಈ ಬೇಸಿಗೆಗೆ ಅದು ಇದು ಕುಡಿದ್ಬಿಟ್ಟಿದ್ದೀನಿ ನಾನು, ಗಂಟ್ಲೆಲ್ಲ ನೋವಾಗ್ಬಿಟ್ಟಿದೆ ನನಗೆ, ಆ ಥರ ಆಗಿದೆ. ಹಾಗಾಗಿ ಇನ್ನು ನನ್ನ ಮಕ್ಕಳು ಆಟ ಆಡ್ತಾಯಿದ್ರು, ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಾವು ಮನೆ ಬಿಡೋ ಅಷ್ಟೊತ್ತಿಗೆ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಮತ್ತು ಸಂಧ್ಯಾಗೆ ಬಿದ್ದಿಗಿದ್ದೀನಿ ನಾ ಪತ್ತು, ಸಂಧ್ಯಾಗೆ ಬಿದ್ದಿಗಿದ್ದೆ ಎಲ್ಲೇ. ಇನ್ನು ಜಾತ್ರೆಗೆ ಕರೆಸ್ತಾರೆ, ಇದೇ ಫಸ್ಟ್ ವರ್ಷ ಜಾತ್ರೆ ಮಾಡಿರೋದು ಅಲ್ಲಿ. ಏಕೆಂತಂದರೆ 3 ವರ್ಷಕ್ಕೊಮ್ಮೆ ಇನ್ನು ಕಂಟಿನ್ಯೂ ಜಾತ್ರೆ ಆಗುತ್ತಂತೆ. ಈಗ ಈ ಜಾತ್ರೆಗೆ ನಾವು ಹೋಗಲಿಲ್ಲ ಅಂತ ಅಂದಿದ್ದರೆ ಮತ್ತೆ 3 ವರ್ಷದವರೆಗೂ ನಾವು ಹೋಗೋಕ್ಕೆ ಬರ್ತಿರ್ಲಿಲ್ಲ. ಯಾಕಂತಂದರೆ ತವ್ರ ಮನೆಗೆ ಆ ಥರ ಪದ್ಧತಿ ಇದೆ ಅಂತೆ, ಜಾತ್ರೆಗೆ ಹೋಗಿಲ್ಲ ಅಂದರೆ 3 ವರ್ಷದವರೆಗೂ ಹೋಗೋಕ್ಕೆ ಬರೋಲ್ಲ, ಅದಕ್ಕೆ ಬಂದುಬಿಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋದ್ವಿ. ಇನ್ನು ದೇವರೆಲ್ಲ ಕರೆಸಿದ್ರು. ಆ್ಯಕ್ಚುಲಿ ದ್ಯಾಮವ್ವ ದೇವಿ ಬಂದು ನಮ್ಮ ತವ್ರ ಮನೆ, ಅದು ದ್ಯಾಮವ್ವನ ದೇವಿನ ತವ್ರ ಮನೆ ಇದು. ಜಾತ್ರೆಗೆ ಕರ್ಕೊಂಡು ಬರ್ತಾರಲ್ಲ ಹೆಣ್ಮಕ್ಳನ್ನ, ಆ ಥರ. ಅವತ್ತು ಗಂಡನ ಮನೆ ಬಂದು ಬೇರೆ ಊರು, ಹಾಗಾಗಿ ಇದು ಕರ್ಕೊಂಡು ಬಂದು ಮತ್ತೆ ವಾಪಸ್ಸು ಕಳಿಸ್ತಾರಂತೆ. ನೀವು ಬರಲೇಬೇಕು ಅಂತ ಹೇಳಿದರು, ಹಾಗಾಗಿ ಬಂದ್ವಿ ನಾವು. ಇನ್ನು ಬಂದು ನಮ್ಮ ಮನೆಯವರು ವೀಡಿಯೋ ಮಾಡ್ತವ್ರೆ, ಹೇಳ್ಬೇಕಂದ್ರೆ ವೀಡಿಯೋ ಆನೇ ಮಾಡಿಲ್ಲ. ಒಂದು ಎಷ್ಟೊತ್ತವರೆಗೂ ವೀಡಿಯೋ ಹಿಡಿದ್ಬಿಟ್ಟು ಆಮೇಲೆ ನೋಡ್ತಾ ಇದ್ದಾರೆ, ಆನೇ ಮಾಡಿಲ್ವಲ್ಲ ಅಂತ ಹೇಳ್ತಾ ಇದ್ದೀನಿ. ಆವಾಗ ನೆನಪಾಗಿದೆ ಅವ್ರಿಗೆ. ಇನ್ನೆಲ್ಲ ಪೂಜೆ ಹರಕೆ ಎಲ್ಲ ನಮ್ಮ ಚಿಕ್ಕಪ್ಪವ್ರಿಗೆ ಕೊಟ್ಟಿದ್ರು ಹೋದ ವರ್ಷ. ಇವಾಗ ಬೇರೆಯವ್ರು ಮಾಡ್ತಾಯಿದ್ದಾರೆ, ಅಂದರೆ ವರ್ಷ ಚೇಂಜ್ ಆಗುತ್ತೆ ಅದು ಯುಗಾದಿ ಹಬ್ಬಕ್ಕೆ. ಹಾಗಾಗಿ ಅವರೇನು ಮಾಡ್ತಿರ್ಲಿಲ್ಲ, ಅವ್ರು ಇರಲಿಲ್ಲ ಅಂತ ಹೇಳಿ ನಾವು ಹಂಗೆ ಹೋಗಿ ಕೈ ಮುಗಿದು ವಾಪಸ್ಸು ಬಂದ್ವಿ. ಇನ್ನು ಅಲ್ಲಿ ಊರು ತುಂಬ ದೇವಸ್ಥಾನ ಇದೆಯಲ್ಲ, ದುರ್ಗಮ್ಮ ದೇವಿ ಆ ಥರ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಮಕ್ಳಿಗೂ ಬಟ್ಟೆ ತೊಗೊಂಬಂದಿದ್ರು ಜಾತ್ರೆಗೆ, ಅದನ್ನೇ ಹಾಕಿ ಟ್ರಯಲ್ ನೋಡ್ತಾಯಿದ್ದಾರೆ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನನ್ನ ಮಗಳಿಗೆ ಫ್ರಾಕು. ನಿಜವಾಗ್ಲೂ ಅವ್ಳಿಗೆ ದೃಷ್ಟಿ ಆಗೋಗ್ಬಿಟ್ಟಿತ್ತು ಅವತ್ತು ಆ ಫ್ರಾಕಿಗೂ ಅವಳ ಕಲರಿಗೂ. ಇನ್ನು ನನ್ನ ಮಗ ಅದನ್ನೇ ಹಾಕೋತಾ ಇದ್ದ. ಅವನಿಗೆ ಜೀನ್ಸ್ ಪ್ಯಾಂಟು ಮತ್ತು ಒಳಗೆ ಟೀ ಶರ್ಟು ಕೋಟ್ ತೊಗೊಂಬಂದ್ಬಿಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇದು ಮಾಡ್ತಾಯಿದ್ದ ಅವನು. ಯಾರು ತಂದ್ರ ವಂಗಿನ? ಯಾರು ತಂದಾರ? ಯಾವ ತಾತ? ಅದ ತಾತ. ನೋಡಿ ಆ ಕಡೆ. ಕೈ ಮುಗಿ ಬಾ, ಮಮ್ಮಿ ಮಾಡು. ಮಮ್ಮಿ ಮಾಡಿದೆ ಹೆಂಗೆ ಮಮ್ಮಿ ಮಾಡೋದು? ಬಾ ನಿಧಾನ. ಅಲ್ಲಿಂದ ನಾವು ದುರ್ಗಮ್ಮನ ಗುಡಿಗೆ ಬಂದು ಪೂಜೆ ಮಾಡಿಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆನೇ ಆಗೋಗಿತ್ತು.
ಇನ್ನು ಅಲ್ಲಿ ಏನು ಜಾತ್ರೆಗೆ ಇವಾಗ ಕೋಣನ ಕಡಿತಾರೆ ಫಸ್ಟ್ ವರ್ಷ ಜಾತ್ರೆಗೆ. ಆ ಕೋಣ ಏನಾಗ್ಬಿಟ್ಟಿದೆ, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ. ಆ ಕೋಣನ ಹಿಡಿಯೋಕ್ಕೋಸ್ಕರ ಒಂದು ವಾರ ಪರದಾಡಿದ್ದಾರೆ. ಯಾಕಂದರೆ ಜಾತ್ರೆ ದಿವಸ ಅದನ್ನು ಬಲಿ ಕೊಡಬೇಕು. ಹಾಗಾಗಿ ಹುಡುಕಿದ್ದಾರೆ, ಸಿಕ್ಕೇ ಇಲ್ಲ. ಜಾತ್ರೆ ಎಲ್ಲ ಮುಗಿದ್ಮೇಲೆ ಅದು ಕೋಣ ತಾನಾಗಿ ಬಂದು ಹಿಡ್ಕೊಂಬಂದು ಕಟ್ಟಾಕಿದ್ದಾರೆ ಇವರು. ಅದನ್ನೇ ಮಾತಾಡಿಕೊಂಡು ನಾವು ಪೂಜೆ ಮಾಡಿಕೊಂಡು ವಾಪಸ್ ಬಂದ್ವಿ. ಇನ್ನು ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೂ ತೋರ್ಸೋಣ ನಮ್ಮೂರ ದೇವಸ್ಥಾನನ ಅಂತ. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.